ನಮಸ್ಕಾರ ಸ್ನೇಹಿತರೆ, ದೇವೀಸ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಇದು ಸೋರೆಕಾಯಿ ಹೆಸರು ಬೇಳೆ ಹಾಕಿ ಕೂಟ್ ಮಾಡೋಣ. ಎಲ್ಲರೂ ಮಾಡ್ತಾರೆ, ಅದರಲ್ಲೇನು ವಿಶೇಷತೆ ಇಲ್ಲ. ಸಿಂಪಲ್ಲಾಗಿ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡಿ. ಹೆಸರು ಬೇಳೆ ತೊಳೆದು ಚೆನ್ನಾಗಿ ಒಂದು ಅರ್ಧ ಕಪ್ಪು ಇಟ್ಟಿದ್ದೀನಿ. ಸೋರೆಕಾಯಿ, ಈರುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪು, ಉಪ್ಪು, ಒಂದು ಹಸಿರು ಮೆಣಸಿನ್ಕಾಯಿ, ಅರಿಶಿನ ಪುಡಿ ಇಷ್ಟು, ಮತ್ತು ತೆಂಗಿನಕಾಯಿ. ಈ ತೆಂಗಿನಕಾಯಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಬ್ಬೇಕು. ಬನ್ನಿ ಮಾಡೋಣ. ಈಗ ಕುಕ್ಕರ್ಗೆ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಟೊಮೆಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸೋರೆಕಾಯಿ, ಉಪ್ಪು ಇದೆಲ್ಲವನ್ನು ಹಾಕೋಣ. ಒಂದು ಹಸಿರು ಮೆಣಸಿನ್ಕಾಯಿ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರು, ಜಾಸ್ತಿ ಬೇಕಾಗಲ್ಲ, ನಾವು ತೆಂಗಿನಕಾಯಿ ಹಾಕ್ತೀವಲ್ವ, ಸ್ವಲ್ಪ ಎಷ್ಟು ನೀರು ಸಾಕು. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ನೋಡಿ. ಕುಕ್ಕರು ಮಸಾಲೆ ರುಬ್ಕೊಳ್ಳೋಣ. ತೆಂಗಿನಕಾಯಿ, ಜೀರಿಗೆ, ಕೆಲವರು ಅಚ್ಕಾರದ ಪುಡಿ ಹಾಕ್ತಾರೆ, ನಾನು ಸಾಂಬಾರು ಪುಡಿನೇ ಹಾಕ್ತೀನಿ. ಅಚ್ಕಾರದ ರುಬ್ಕೊಳ್ಳೋಣ. ಬೇಳೆ ಬೆಂದಿದೆ, ನೋಡೋಣ ಬನ್ನಿ. ನೋಡಿ, ಬೇಳೆ ತರಕಾರಿ ಚೆನ್ನಾಗಿ ಬಂದಿದೆ. ಸುಮ್ಮನೆ ಮಿಕ್ಸ್ ಮಾಡಿ ಮಸಾಲೆ ರುಬ್ಕೊಂಡಿದ್ದೀನಿ. ತೆಂಗಿನಕಾಯಿ, ಜೀರಿಗೆ, ಸಾಂಬಾರು ಪುಡಿ. ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಸ್ವಲ್ಪ ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ನೀರು ಹಿಡಿಸುತ್ತೆ ಅಂತ ಹಚ್ಚಿಟ್ಟಿದ್ದೀನಿ. ಈಗ ನೋಡಿಕೊಂಡು ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಮರಳಿದ ಮೇಲೆ ಒಗ್ಗರಣೆ ಹಾಕೋಣ. ನಾನು ಇದರಲ್ಲೇ ಒಗ್ಗರಣೆ ಹಾಕೋದು. ಇದು ನನಗೆ ನಮ್ಮಮ್ಮ ಕೊಟ್ಟಿದ್ದು, ಹಳೇ ಕಾಲದ ಕಬ್ಬಣದ ಸೌಟಿದು, ಒಲೆಯಲ್ಲೆಲ್ಲ ಇಟ್ಟು ಒಗ್ಗರಣೆ ಹಾಕೋರು. ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು, ನೋಡಿ, ಮಾಡಿ ಹೇಗಿದೆ ಅಂತ ತಿಳಿಸಿ. ದೇವೀಸ್ ಕೆಫೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಡಿಶ್ ಔಟ್ ಮಾಡೋಣ ಬನ್ನಿ.